Yeah, hi, hello, welcome back to Nijay Academy. I hope you're all doing good. So, one day in the we completed the paper one analysis. So, let us start with the paper two analysis. Right. So, yes. So, when we analyzed paper two, okay, paper two ಅನ್ನ ನಾವು ಸ್ವಲ್ಪ ಕುತ್ಕೊಂಡು ನೋಡಿದಾಗ ನಮ್ಗೆ ಗೊತ್ತಾಗಿರೋದು ಏನಂತ ಅಂದ್ರೆ obviously this was known to everybody that Karnataka current affairs it holds the majority part in that paper. Okay, Karnataka current affairs big part ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ somewhere around 25 to 28 ಅಂತ ಕೊಟ್ಟಿದ್ವಿ. ಬಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಅಪ್ರಾಕ್ಸಿಮೇಟ್ 30% ಅಂತ ಅನ್ಕೋಬಹುದು. ಅಂದ್ರೆ 100 ಕ್ವಶನ್ಸ್ ಒಳಗಡೆ 30 ಕ್ವಶನ್ಸ್ ಎಲ್ಲಿಂದ ಬರ್ತಾ ಇದೆ, ಕರೆಂಟ್ ಅಫೇರ್ಸ್ ಇಂದ ಬರ್ತಾ ಇದೆ. ಅಂಡ್ ಪರ್ಟಿಕ್ಯುಲರ್ಲಿ ನೋಡ್ಕೊಳ್ಳಿ 2 ಇಯರ್ ಕರೆಂಟ್ ಅಫೇರ್ಸ್ ಇಂದ ಬರ್ತಾ ಇದೆ. ನೀವು ಯೂಶಲಿ ಏನ್ ಮಾಡ್ತೀರಾ, 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಮಾತ್ರ ಓದ್ತೀರಾ. ಅಂಡ್ ಐ ವುಡ್ ಸಜೆಸ್ಟ್ ಸ್ವಲ್ಪ ನಿಮ್ಮ ಬೌಂಡ್ರೀಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಗೋ ಫಾರ್ 2 ಇಯರ್ಸ್. ಓಕೆ, ಸೊ ಹಾಗಾಗಿ 2 ಇಯರ್ಸ್ ಅನ್ನ ಓದ್ಕೊಳ್ಳಿ. ಅಂಡ್ ಕಂಟೆಂಪ್ರರಿ ಅಫೇರ್ಸ್ ತುಂಬಾ ಮ್ಯಾಟರ್ ಆಗ್ತಾ ಇದೆ ಈ ಪೇಪರ್ ಅಲ್ಲಿ. ಓಕೆ, ಸೊ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ. ಸೆಕೆಂಡ್ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವೈರನ್ಮೆಂಟ್. ಓಕೆ, ಎನ್ವೈರನ್ಮೆಂಟ್ ಇವೆರಡು ಸಬ್ಜೆಕ್ಟ್ಸ್ ಏನಾಗ್ತಾ ಇದೆ, ದೀಸ್ ಆರ್ ಟರ್ನಿಂಗ್ ಔಟ್ ಟು ಬಿ ನಿಮ್ದು ಕಂಪ್ಲೀಟ್ ಗೇಮ್ ಚೇಂಜರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಎದಕ್ಕೆ, ಹಿಯರ್ ಅಪ್ರಾಕ್ಸಿಮೇಟ್ಲಿ ಸಮ್ವೇರ್ ಅರೌಂಡ್ 15% ಎರಡೂ ಸಬ್ಜೆಕ್ಟ್ಸ್ ತಗೋತಾ ಇದೆ. 10 to 11% ಅಂತ ಕೊಟ್ಟಿದ್ದೀವಿ. ಬಟ್ ಇಫ್ ವಿ ಟೇಕ್ ವೇರಿಯಸ್ ಕ್ವಶನ್ಸ್ ಅವನ್ನೆಲ್ಲ ನಾವು ತಗೊಂಡು ಹಿಡ್ಕೊಂಡ್ರೆ ಇಟ್ ಕಮ್ಸ್ ಅರೌಂಡ್ ಸಮ್ವೇರ್ ಅರೌಂಡ್ 15%. ಓಕೆ, ಸೊ ಹಾಗಾಗಿ ಅಗೇನ್ ಸಮ್ವೇರ್ ಅರೌಂಡ್ 30 ಕ್ವಶನ್ಸ್ ಟು 25 ಕ್ವಶನ್ಸ್ ಎಲ್ಲಿಂದ ಬರ್ತಾ ಇದೆ, ಇಟ್ ಇಸ್ ಕಮಿಂಗ್ ಫ್ರಮ್ ಎನ್ವೈರ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇದನ್ನ ನೀವು ಏನಾದ್ರು ಮಿಸ್ ಮಾಡಿ ಹೋಗಿದ್ರಿ ಅಂತ ಅಂದ್ರೆ ಡೆಫಿನೆಟ್ಲಿ ಬಿಲೀವ್ ಮೀ ಯು ವಿಲ್ ಬಿ ಫೇಲಿಂಗ್ ದಿಸ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಸೊ ಹಾಗಾಗಿ ಮಿಸ್ ಮಾಡೋಕೆ ಹೋಗ್ಬೇಡಿ. ಮೇಕ್ ಶೋರ್ ಯು ಪ್ರಾಪರ್ಲಿ ಡೂ ದಿಸ್ ಸಬ್ಜೆಕ್ಟ್ಸ್ ಬಿಫೋರ್ ಗೋಯಿಂಗ್ ಟು ದಿ ಎಕ್ಸಾಮಿನೇಷನ್. ಅದಾದ್ಮೇಲೆ ಅಗ್ರಿಕಲ್ಚರ್ ಇಂದ ಸರ್ಟನ್ ಕ್ವಶನ್ಸ್ ಬರ್ತಾ ಇದೆ, ಪರ್ಟಿಕ್ಯುಲರ್ಲಿ ಸ್ಕೀಮ್ಸ್ ಕಡೆಯಿಂದ ಬರ್ತಾ ಇದೆ. ರೈಟ್, ಅದಾದ್ಮೇಲೆ ಲಾಜಿಕಲ್ ರೀಸನಿಂಗ್ ಮತ್ತೆ ಕ್ವಾಂಟ್. ಓಕೆ, ಸೊ ಇದನ್ನ ನೀವು ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನನಗೆ ಮ್ಯಾಥ್ಸ್ ಸೇರಲ್ಲ, ನನಗೆ ಇಂಗ್ಲಿಷ್ ಸೇರಲ್ಲ ಅನ್ನಕ್ ಬರೋದಿಲ್ಲ. ಸೊ ಮೇಕ್ ಶೋರ್ ಯು ಪ್ರಾಪರ್ಲಿ ಟೇಕ್ ಅ ಪೆನ್ ಅಂಡ್ ಪೇಪರ್ ಅಂಡ್ ಸಾಲ್ವ್ ಅಂಡ್ ಸಾಲ್ವ್ ಅಂಡ್ ಸಾಲ್ವ್. ಅವಾಗ ಮಾತ್ರ ನಿಮಗೆ ಪ್ರಾಪರ್ ಆಗಿ ಇದನ್ನ ನೀವು ಅಟೆಂಪ್ಟ್ ಮಾಡೋಕ್ಕಾಗತ್ತೆ. ಓಕೆ, ರೈಟ್. ನೆಕ್ಸ್ಟ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ. ಸೊ 8 to 10 ಕ್ವಶನ್ಸ್ ಬರ್ತಾ ಇದೆ. ಅಂಡ್ ಆಸ್ ಫಾರ್ ಆಸ್ ನಿಜೆ ಅಕಾಡೆಮಿ ಇಸ್ ಏನಂತೀರಾ ಕನ್ಸರ್ನ್ಡ್ ಅಬೌಟ್, ನಮ್ಮ ಮಟೀರಿಯಲ್ ಇಂದಾನೆ ಮೋಸ್ಟ್ ಆಫ್ ದಿ ಮಟೀರಿಯಲ್ ಏನಂತೀರಾ ಕ್ವಶನ್ಸ್ ಲಾಸ್ಟ್ ಇಯರ್ ಬಂದಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಲೆಟ್ ಯು ನೋ ಅಬೌಟ್ ದಟ್. ಜಸ್ಟ್ ಕ್ಲೇಮ್ ಮಾಡ್ತಾ ಇಲ್ಲ, ಐ ಆಮ್ ಗೋಯಿಂಗ್ ಟು ಶೋ ಯು ದಟ್ ಎಲ್ಲಿಂದ ಬಂದಿದೆ ಅಂತ. ಅದ್ರ ಬಗ್ಗೆ ನಾವು ಮುಂದೆ ವಿಡಿಯೋಸ್ ಅನ್ನ ಕೂಡ ಹಾಕ್ತೀವಿ. ರೈಟ್, ಅದಾದ್ಮೇಲೆ ಮಿಸಲೇನಿಯಸ್ ಆಫ್ ಪೇಪರ್ ಒನ್. ಅಂದ್ರೆ ಪೇಪರ್ ಒನ್ ಒಳಗಡೆ ಲಾಸ್ಟ್ ಇಯರ್ ನಾನು ನಿಮಗೆ ಒಂದು ಸೆಕ್ಷನ್ ಅನ್ನ ಕೊಟ್ಟಿದ್ದೆ. ಓಕೆ, ಪೇಪರ್ ಅನಾಲಿಸಿಸ್ ಅನ್ನ ಕೊಟ್ಟಿದ್ದೆ. ನಿಮ್ಮ ನೆನಪು ಇಲ್ಲ ಅನ್ಕೋತೀನಿ. ಈ ವರ್ಷ ಮತ್ತೆ ಕೊಡ್ತಾ ಇದ್ದೀನಿ ಅನಾಲಿಸಿಸ್. ಯು ಕ್ಯಾನ್ ಗೋ ಥ್ರೂ ದಟ್. ಓಕೆ, ಇಷ್ಟು ವರ್ಷ ಬಂದಿರುವಂತ ಪೇಪರ್ಸ್ ಒಳಗಡೆ ಎಲ್ಲಿಂದ ಕ್ವಶನ್ಸ್ ಬಂದಿದೆ, ಯಾವ ತರ ಓದಬೇಕು, ಇದು ಒಂದು ಓವರ್ ಆಲ್ ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಓಕೆ, ಟ್ರೆಂಡ್ ಅನಾಲಿಸಿಸ್ ಅನ್ನ ನೋಡ್ಕೊಂಡ್ರಿ ಅಂತಂದ್ರೆ ಡಾಕ್ಯುಮೆಂಟ್ ಆಲ್ರೆಡಿ ರೆಡಿ ಇದೆ. ಜಸ್ಟ್ ಅಪ್ಲೋಡ್ ಮಾಡೋದು ಬಾಕಿ ಇದೆ. ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ದಿನದಲ್ಲಿ. ರೈಟ್, ಸೊ ಅದ್ರ ಮುಖಾಂತರ ನೀವು ಏನಾದ್ರು ತಿಳ್ಕೊಂಡ್ರಿ ಅಂತ ಅಂದ್ರೆ ಪೇಪರ್ ಒನ್ ಅಲ್ಲಿ ಸ್ವಲ್ಪ ಟಾಪಿಕ್ಸ್ ಅನ್ನ ನಾನು ಕೊಟ್ಟಿದ್ದೆ. ಆ ಉಳಿದಿರೋ ಟಾಪಿಕ್ಸ್ ಅನ್ನ ಏನ್ ಮಾಡಿದಾರೆ ಅವರು ತಗೊಂಡ್ಬಂದು ಪೇಪರ್ ಟೂ ಅಲ್ಲಿ ಹಾಕಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅನ್ನ ನೀವು ಸಪರೇಟ್ ಆಗಿ ಓದ್ತಾ ಹೋದ್ರಿ ಅಂತ ಅಂದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಸೊ ಮೇಕ್ ಶೋರ್ ಯು ಕಂಬೈನ್ ದಿ ಪ್ರಿಪರೇಷನ್ ಆಫ್ ಪೇಪರ್ ಒನ್ ಅಂಡ್ ಪೇಪರ್ ಟು. ಓಕೆ, ಅವಾಗ ಮಾತ್ರ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಹೈ. ಸಿಮಿಲರ್ಲಿ ನೀವು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅನ್ನ ನೋಡಿದ್ರಿ ಅಂತ ಅಂದ್ರೆ ಇನ್ ಪೇಪರ್ ಒನ್ ಕರ್ನಾಟಕ ಹೊರತುಪಡಿಸಿ ಅವ್ರೇನು ಕೇಳಿರ್ಲಿಲ್ಲ ಅಲ್ಲಿ. ರೈಟ್, ಕರ್ನಾಟಕ ಕರೆಂಟ್ ಅಫೇರ್ಸ್ ಸರ್ಟನ್ ಅಮೌಂಟ್ ಅಲ್ಲೂ ಕೂಡ ಬಂದಿತ್ತು. ಸೊ ಅದು ಓವರ್ಲ್ಯಾಪ್ ಎರಡು ಪೇಪರ್ಸ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಮೇಕ್ ಶೋರ್ ಯು ಕ್ಲಬ್ ಬೋತ್ ದಿ ಪೇಪರ್ಸ್ ವೈಲ್ ರೀಡಿಂಗ್. ಓಕೆ, ಅದಾದ್ಮೇಲೆ ಆನ್ಸರ್ ಮಾಡುವಾಗ ಸಪರೇಟ್ ಆಗಿ ನೋಡೋಣ. ಬಟ್ ಓದುವಾಗ ಮಾತ್ರ ನೀವು ಎರಡು ಪೇಪರ್ನ ಸಪರೇಟ್ ಆಗಿ ಓದಕ್ ಹೋಗ್ಬಿಡಿ. ಎರಡೂ ಒಂದೇ ಪೇಪರ್ ಅಂತಾನೆ ಓದ್ಕೋಬೇಕಾಗತ್ತೆ. ಓಕೆ, ರೈಟ್. ಸೊ ನಿಮ್ಗೆ ಏನಾದ್ರು ಪೇಪರ್ ಎಲ್ಲಿದೆ ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕೆಳಗಡೆ ಇಲ್ಲಿ ನೋಡಿ, ನಮ್ದು ಟೆಲಿಗ್ರಾಮ್ ಚಾನೆಲ್ ಇದೆ ನಿಜೆ ಅಕಾಡೆಮಿ ಅಂತ. ಯು ಕ್ಯಾನ್ ಜಾಯಿನ್ ಇಟ್ ಅಂಡ್ ಯು ಕ್ಯಾನ್ ಗೆಟ್ ಆಲ್ ದೋಸ್ ರಿಸೋರ್ಸಸ್. ರೈಟ್, ನೆಕ್ಸ್ಟ್ ಕಮಿಂಗ್ ಟು ದಿ ಕೆಟಗರಿ. ಓಕೆ, ಯಾವ ತರ ಕೆಟಗರೀಸ್ ಏನಂತೀರಾ, ಮೀಡಿಯಂ ಡಿಫಿಕಲ್ಟ್ ಹಾರ್ಡ್. ಓಕೆ, ಸಾರಿ ಈಸಿ ಡಿಫಿಕಲ್ಟ್ ಅಂಡ್ ಮೀಡಿಯಂ, ಈ ತರದೊಳಗಡೆ ಯಾವ ತರ ಕ್ವಶನ್ಸ್ ಬಂದಿತ್ತು ಅಂತ ನೋಡೋದಾದಲ್ಲಿ ಈಸಿ ಒಳಗಡೆ 25 ಕ್ವಶನ್ಸ್ ಇತ್ತು. ಅಂದ್ರೆ 25% ಆಫ್ ದಿ ಕ್ವಶನ್ಸ್ ಇತ್ತು. ಮಾಡರೇಟ್ ಒಳಗಡೆ 50% ಆಫ್ ದಿ ಕ್ವಶನ್ಸ್ ಇತ್ತು. ಅಂಡ್ ಡಿಫಿಕಲ್ಟ್ ಸೆಕ್ಷನ್ಸ್ ಒಳಗಡೆ 25% ಆಫ್ ದಿ ಕ್ವಶನ್ಸ್ ಇತ್ತು. ಓಕೆ, ಅಂಡ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ಈಸಿಲಿ ಸಾಲ್ವೇಬಲ್ ಫ್ರಮ್ ಅವರ್ ಮಟೀರಿಯಲ್. ಓಕೆ, ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್. ನೆಕ್ಸ್ಟ್ ಕಮಿಂಗ್ ಟು ದಿ ಸೇಮ್ ಟೇಕ್ ಅವೇಸ್. ರೈಟ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಈ ಪೇಪರ್ ಅಲ್ಲೂ ಜಾಸ್ತಿ ಇತ್ತು. ನಿಯರ್ಲಿ 60% ಆಫ್ ದಿ ಕ್ವಶನ್ಸ್ ಸಿಮಿಲರ್, ವೆರಿ ವೆರಿ ಸಿಮಿಲರ್ ಟ್ರೆಂಡ್. ಅಲ್ಲಿ ಯಾವ ತರ ಬಂದಿತ್ತು ಪೇಪರ್ ಟು ಕೂಡ ಅದೇ ತರ ಬಂದಿದೆ. ಅದರೊಳಗಡೆ ಜಾಸ್ತಿ ಡಿಫ್ರೆನ್ಸ್ ನಮಗೆ ಕಂಡು ಬಂದಿಲ್ಲ. ರೈಟ್, 60% to 70% ಆಫ್ ದಿ ಕ್ವಶನ್ಸ್ ವೇರ್ ಫ್ರಮ್ ದಿ ಸೇಮ್ ಸೆಕ್ಷನ್ಸ್. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದೀವಿ. ವಿಚ್ ಆಫ್ ದಿ ಫಾಲೋವಿಂಗ್. ರೈಟ್, ಆಮೇಲೆ ಮಲ್ಟಿಪಲ್ ಸೆಕ್ಷನ್ಸ್ ಒಳಗಡೆ ABCD ಅಂತ ಕೊಟ್ಟು ಅದ್ರ ಬೇಸಿಸ್ ಮೇಲೆ ಚೂಸ್ ಎನಿ 3, ಚೂಸ್ ಎನಿ 2, ಚೂಸ್ ಎನಿ 1 ಈ ತರ ಬಂದಿರುವಂತ ಕ್ವಶನ್ಸ್ ಅನ್ನ ನೋಡ್ತಾ ಇದೀವಿ. ರೈಟ್, ಸೊ ಇದೇ ಪ್ಯಾಟರ್ನ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಈ ಪೇಪರ್ ಒಳಗಡೆನು. ಓಕೆ, ಪೇಪರ್ ಒನ್ ಒಳಗಡೆ ಇದೇ ಪ್ಯಾಟರ್ನ್ ಅನ್ನ ನೋಡಿದ್ವಿ. ಪೇಪರ್ ಟು ಒಳಗಡೆ ಕೂಡ ಇದೇ ಪ್ಯಾಟರ್ನ್ ಅನ್ನ ನೋಡ್ತಾ ಇದೀವಿ. ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆನ್ಸರ್ ಅಂತ ಏನಿಷ್ಟು ದಿನ ಬರ್ತಾ ಇತ್ತು, ಮೊದಲೆಲ್ಲ ಬರ್ತಾ ಇತ್ತು, ಆ ತರ ನಮಗೆ ಪ್ಯಾಟರ್ನ್ ಇಲ್ಲಿ ಕಾಣಿಸ್ತಾ ಇಲ್ಲ. ರೈಟ್, ನೆಕ್ಸ್ಟ್ ಲಾಜಿಕಲ್
ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಈಗ ರೋಟ್ ಲರ್ನಿಂಗ್ ಮಾಡಕ್ ಬರೋದಿಲ್ಲ, ರೈಟ್? ಎಲ್ಲೋ ಕೇಳ್ತಾ ಇದ್ದೆ ಒಂದು ಸರ್ಟನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ, ದಟ್ ಹೂ ಇಸ್ ದಿ ಐರನ್ ಲೇಡಿ ಆಫ್ ಇಂಡಿಯಾ, ಹೂ ಇಸ್ ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ, ಇದನ್ನೆಲ್ಲ ಕಲಿಸ್ತಾ ಇದ್ರು. ರೈಟ್ ನಾವು ದೋಸ್ ಕ್ವಶನ್ಸ್ ಆರ್ ನಾಟ್ ಎಟ್ ಆಲ್ ಕಮಿಂಗ್ ಔಟ್. ಓಕೆ, ಈಗ ಅನಾಲಿಟಿಕಲ್ ಕೇಳ್ತಾ ಇದೆ, ಸ್ವಲ್ಪ ನಿಮ್ಮ ತಲೆ ಉಪಯೋಗಿಸುವಂತ ಸಮಯ ಬಂದಿದೆ, ರೈಟ್? ಸೊ ಸ್ವಲ್ಪ ನಾವು ನಮ್ಮ ಪ್ರಿಪರೇಷನ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ ಈಗ, ರೈಟ್? ಹೆವಿ ಇಂಟಿಗ್ರೇಷನ್ ಆಫ್ ಕರೆಂಟ್ ಅಫೇರ್ಸ್ ಕಾಣಿಸ್ತಾ ಇದೆ ನಮಗೆ ಪೇಪರ್ ಟು ಒಳಗಡೆ. ಪೇಪರ್ ಟು ಯೂಶಲಿ ಕರೆಂಟ್ ಅಫೇರ್ಸ್ ಬೇಸ್ಡೇ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಆಸ್ ಯು ಕ್ಯಾನ್ ಸಿ ಇನ್ ದಿ ಅನಾಲಿಸಿಸ್ ಆಲ್ಸೋ 30% ಆಫ್ ದಿ ಕ್ವಶನ್ಸ್ ವೇರ್ ಫ್ರಮ್ ಕರೆಂಟ್ ಅಫೇರ್ಸ್. ಬಟ್ ಹಾಗಂತ ನೀವು ಸ್ಟ್ಯಾಟಿಕ್ ಅನ್ನ ಬಿಟ್ಟು ಹೋಗ್ತೀವಿ ಅನ್ನಕ್ ಬರೋದಿಲ್ಲ. ಸ್ಟ್ಯಾಟಿಕ್ ಇಂಟಿಗ್ರೇಟೆಡ್ ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಈಗ. ಓಕೆ, ಸ್ಟ್ಯಾಟಿಕ್ಕು ಗೊತ್ತಿರಬೇಕು, ಅದ್ರ ಜೊತೆಗೆ ಅದರಲ್ಲಿ ಏನು ಕರೆಂಟ್ ಅಲ್ಲಿ ಏನಾಗ್ತಾ ಇದೆ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಸ್ಟ್ಯಾಟಿಕ್ ಇಂಟಿಗ್ರೇಟೆಡ್ ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಈಗ, ರೈಟ್? ಸೊ ಹಾಗಾಗಿ ಅದನ್ನ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮಧುನೇತ್ರಿ, ಇವನ್ನೆಲ್ಲ ನಾವು ಸ್ಕೀಮ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಒಳಗಡೆ ಕವರ್ ಮಾಡಿದ್ವಿ, ರೈಟ್? ಸೊ ಎಕನಾಮಿಕ್ ಕಾರಿಡಾರ್ಸ್, ರೈಟ್, ಬ್ಲೂ ಫ್ಲಾಗ್ ಬೀಚಸ್, ರೈಟ್, ಆಲ್ ದೀಸ್ ಹ್ಯಾಡ್ ಬೀನ್ ಕವರ್ಡ್ ಬೈ ಅಸ್. ಸೊ ನೊಬೆಲ್ ಪ್ರೈಸಸ್, ರೈಟ್, ಆಮೇಲೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್, ಚಂದ್ರಯಾನ 2 ಮಿಷನ್ಸ್, ಆಲ್ ದೀಸ್ ವೇರ್ ವೆರಿ ಮಚ್ ಇನ್ ನ್ಯೂಸ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಆಗಿತ್ತು. ಸೊ ಹಾಗಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಲಸ್ ಕರೆಂಟ್ ಅಫೇರ್ಸ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಎರಡರದ್ದು ಮಿಕ್ಸ್ಚರ್ಸ್ ಅನ್ನ ನೀವು ನೋಡ್ಕೋಬಹುದು ಇಲ್ಲಿ. ಅಂಡ್ ವೆರಿ ಫ್ಯೂ ಡೈರೆಕ್ಟ್ ರಿಕಾಲ್ ಕ್ವಶನ್ಸ್ ಇತ್ತು. ಓಕೆ, ನೆನ್ಪು ಮಾಡ್ಕೊಂಡು ಓಕೆ ಇದಿತ್ತಾ ಅಂತ ಬರೆಯೋದು, ಇಟ್ ವಾಸ್ ವೆರಿ ವೆರಿ ಲೆಸ್. ಓಕೆ, ಸೊ ಹಾಗಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ, ನೀವು ಬರೆಯೋವಾಗ ಅಥವಾ ನೀವು ಎಕ್ಸಾಮಿಗೆ ಓದೋವಾಗ, ಓಕೆ, ಮೇಕ್ ಶೋರ್ you read a topic and also try to find out whether there is any important current affairs linkage you can link to it. ಓಕೆ, ಏನಾದರೂ ಹೊಸ ಕರೆಂಟ್ ಅಫೇರ್ಸ್ ಬಂದಿದೆಯಾ ನ್ಯೂಸ್ ಅಲ್ಲಿ, ಅದನ್ನು ನಾನು ಇದ್ರ ಜೊತೆ ಲಿಂಕ್ ಮಾಡ್ಕೊಂಡು ಓದ್ಬೋದಾ ಅಂತ ನೀವು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಮೇಕ್ ಶೋರ್ ಯು ಡೂ ದಟ್, ರೈಟ್? ಸೊ ಜಸ್ಟ್ ನೋಡ್ಕೊಳ್ಳಿ, 40% ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಇತ್ತು, 28% ಕರೆಂಟ್ ಅಫೇರ್ಸ್ ಇತ್ತು, ರೈಟ್? 30% ರಿವಿಷನ್ ಮತ್ತೆ MCQ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾ ಇತ್ತು ಈಸಿಲಿ. ನೀವು ಯು ಆರ್ ಏಬಲ್ ಟು ಸಾಲ್ವ್ ಇಟ್. ಅಂಡ್ ಅದರೊಳಗಡೆ 8 to 10 ಕ್ವಶನ್ಸ್ ಆಗಲೇ ನಾನು ಹೇಳ್ದಂಗೆ ಪೇರ್ ಫ್ರಮ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ, ರೈಟ್? ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆಗೆ ಈ ವರ್ಷನೂ ಕೂಡ ವಿ ಆರ್ ಬ್ರಿಂಗಿಂಗ್ ಔಟ್ ವೆರಿ ಏನಂತೀರ ಕಂಪ್ರಿಹೆನ್ಸಿವ್ ಅಂಡ್ ವೆರಿ ಕನ್ಸೈಸ್ ಮಟೀರಿಯಲ್. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್, ರೈಟ್? ಪ್ಲಾನ್ ಸಿಂಪಲ್ ಆಗಿದೆ, ರೈಟ್? ಯಾವ ತರ ನೀವು ಮುಂದೆ ಈ ಎಕ್ಸಾಮಿನೇಷನ್ ಅನ್ನ ಹ್ಯಾಂಡಲ್ ಮಾಡಬೇಕು, ಲಾಜಿಕಲ್ ಟೆಕ್ನಿಕ್ಸ್ ಮೇಲೆ ಸ್ವಲ್ಪ ನೀವು ಡಿಪೆಂಡ್ ಆಗಬೇಕಾಗುತ್ತೆ. ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಲಿಂಕೇಜಸ್ ಸೇಮ್, ವಾಟ್ ಎವರ್ ಐ ಟೋಲ್ಡ್ ಯು ಇನ್ ಪೇಪರ್ 1, ದ ಸೇಮ್ ಅಪ್ಲೈಸ್ ಟು ದಿಸ್ ಪೇಪರ್ ಆಲ್ಸೋ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ನಾನು ಕೇಳೋದಾದ್ರೆ, ನಾನು ಹೇಳೋದು ಒಂದೇ, ನಿಮಗೆ ಇರುವುದು ಒಂದೇ ಪೇಪರ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಸಪರೇಟ್ ಆಗಿ ಓದೋದ್ರ ಬದಲಿ ಒಂದೇ ಪೇಪರ್ ಅಂತ ಅನ್ಕೊಂಡು ನೀವು ಓದಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿಯರ್ ಫಾರ್ ಯು. ಓಕೆ, ಕರೆಂಟ್ ಅಫೇರ್ಸ್ ನಾನು ಸಪರೇಟ್ ಆಗಿ ಓದ್ತೀನಿ, ಇದನ್ನ ಸಪರೇಟ್ ಆಗಿ ಓದ್ತೀನಿ ಅಂತ ನೀವು ಹೋದ್ರಿ ಅಂತ ಅಂದ್ರೆ ಮುಗಿದೋಯ್ತು, ಟಾಟಾ ಬೈ ಬೈ ಗುಡ್ ಬೈ ಗೈ ಆಗ್ಬಿಡ್ತೀರಾ. ಓಕೆ, ಸೊ ಮೇಕ್ ಶೋರ್ ಯು ಏನಂತೀರಾ ಫಾಲೋ ದೀಸ್ ಪ್ರಾಕ್ಟೀಸಸ್ ಅಂಡ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, till next time, take care, bye bye, jai hind.